ಕೊಟ್ಟಿರ್ತಾರೆ. ಕಲಿಕನ ಋತುಶಾನಪ್ಪ ಅವರಿಗೆ ಈ ಬೆಳ್ಳಿ ಶೈಲವನ್ನು ಬಹುಮಾನ ಕೊಟ್ಟಿರ್ತಾರೆ. ಕಾಲಕಂಠ ಶೈಲವನ್ನು ಋತುಶಾನಪ್ಪ ಅವರಿಗೆ ಬೆಳ್ಳಿ ಶೈಲವನ್ನು ಬಹುಮಾನ ಕೊಟ್ಟಿರ್ತಾರೆ.
ಬರುವುದು ಪುಣ್ಯ. ನರ ಮನುಷ್ಯರು ನಾವು, ದೇವತರು ನೀವು. ದೇವತರ ಸ್ವರೂಪವಾಗಿರುವ ನೀವು ಎನ್ನ ಪತಿಯ ತಪ್ಪನ್ನು ಮನ್ನಿಸಿ ಸರಿಯನ್ನು ಬಿಟ್ಟರೆ ನಿನಗೆ ಮಹಾ ಪುಣ್ಯ ಬರುವುದು ಅಣ್ಣ. ಸುಗುಣಲಾವಣ್ಯ. ಭಾನುಮತಿ, ನಿನ್ನ ಗಂಡ ನಂಬಿಡುವ, ಆದರೆ ನೀನು ಏನು ಕೇಳಬೇಕಲ್ಲ. ನಿನ್ನ ಗಂಡ ನಂಬಿಟ್ಟರೆ ಈತಗೆ ಮಾಡುವ ಶಿಕ್ಷೆ ನನಗೆ ದೇವೇಂದ್ರ ಮಹಾರಾಜನು ಮಾಡುವರು. ಆದ್ದರಿಂದ ಇವ ನಂಬಿಡಲಾಗದಮ್ಮ ಮಗಳೇ, ನಿನಗೆ ತಕ್ಕ ನಿರ್ಧಾರಗಳೇ ಬೇಡುವೆ ಪತಿಯ ಭಿಕ್ಷೆ. ಅಮ್ಮ ಭಾನುಮತಿ ಕೆಟ್ಟ ಕರುಪನ ಸತಿ, ನೀನ್ ಹೇಳುವನಾಯ್ತು ಸರಿ. ಆದರೆ ನಾನೇನು ಮಾಡಲಿ? ನಿನ್ನ ಗಂಡ ನಂಬಿಡುವ ಅಧಿಕಾರವು ನನಗಲ್ಲ. ನಿನ್ನ ಗಂಡನೆ ಬಂದು ಎಮ್ಮೊಳಗೆ ದ್ವೇಷ ಬೆಳೆಸಿಕೊಂಡನು. ಅಮ್ಮ ಭಾನುಮತಿ, ಆ ಏಟು ಕ್ಷತ್ರಿಯ ಮಾತು ಕೇಳಿ ಮೋಸ ಚೂಜನ್ನಾಡೆ ಪಾಂಡವರ ರಾಜ್ಯವನ್ನು ಅಪರಿಸಿಕೊಂಡು ದ್ರೌಪದಿ ಒಟ್ಟೋಪನ ಮಾಡುವ ಕಾಲದಲ್ಲಿ ಅಂತ ನೀತಿವಂತಿಯಾದ ನೀನು ಸರಿಯಿಲ್ಲವೆಂದು ಕೇಳಬಾರದೆ. ಅಮ್ಮ ಭಾನುಮತಿ, ಇದು ಅಲ್ಲದ ನಮ್ಮ ಹಾಳು ಮಾಡುವ ಕಾಲದಲ್ಲಿ ಅಮ್ಮ ಭಾನುಮತಿ, ಈಗಿದ್ದ ಬುದ್ಧಿ ನಮ್ಮವನ ಪಕ್ಕ ಕಾಲದಲ್ಲಿ ಇದ್ದರೆ ನಿಮಗೆ ಈ ಕಷ್ಟ ಬರ್ತಿದ್ದಿಲ್ಲ. ಅಮ್ಮ ಭಾನುಮತಿ, ನೀನು ಹೆಣ್ಣನ್ನು ಬೇಡಬೇಕಾಗಿದ್ದಿಲ್ಲ. ಅಮ್ಮ ಭಾನುಮತಿ, ನಿನ್ನ ಗಂಡ
ಆದ್ದರಿಂದ ನಿನ್ನ ಗಂಡನ ಬಿಡುವುದಿಲ್ಲ. ಈ ಕ್ಷಿತಿಗೆ ಕರ್ತನಾದ ಭರ್ತನಲ್ಲಿ ಹೋಗಿ ಕೇಳ್ಕೊ ಭಾನುಮತಿ. ಕೆಟ್ಟ ಕೌರವನ ಸತಿ. ನಮೋ ನಮೋ ಮಾವ ಭಾನುಮತಿ ಗಂಧರ್ವ ನಾಯಕ ನೆನೆಸಿಕೊಂಡು ಚಿತ್ರಸೇನನು ಎನ್ನ ಪತಿಯ ಸೆರೆ ಹಿಡಿದುಕೊಂಡು ಹೋಗಿರುವನಂತೆ. ಹೇಗಾದ್ರೂ ಮಾಡಿ ಪತಿಯ ಸೆರೆಯನ್ನು ಬಿಡಿಸಿಕೊಂಡು ಬಾ ಮಾವ ದಿವ್ಯ ಪ್ರಭಾವ. ಅಮ್ಮ ಭಾನುಮತಿ ಗಂಧರ್ವರು ನಿನ್ನ ಪಟ್ಟನ್ನು ಸೆರೆ ಹಿಡಿದು ಒಯ್ದಿರುವ ಕಾಲದಲ್ಲಿ ಭೀಷ್ಮ ದ್ರೋಣ ಶಲ್ಯ ಶಕುನಿ ಕರ್ಣ ಹಾ ಮೊದಲಾದ ವೀರರಿದ್ದು ಮಾಡಿದ ಕಾರ್ಯ. ಅಯ್ಯೋ ನಮ್ಮಿಂದ ಹೇಗಾಗುವುದು ಭಾನುಮತಿ? ಅರಣ್ಯವನ್ನು ಸಂಚರಿಸುವ ಹೊತ್ತಿಗೆ ಹಣ್ಣುಕಾಯಿಗಳನ್ನು ಮಾಡಿ ಕಾಲ ಕಳೆಯುವ ನಾವು ಭಾನುಮತಿ ತಿಳಿಯದ ನಿನಗೆ ಪಾಂಡವರ ಸಂಗತಿ. ಚಂದ್ರಪ್ಪನವರು ಚಿತ್ರ ಜಲಪಾತ ಮಾಡುವಂತ 500 ರೂಪಾಯಿಗಳನ್ನು ಬಸವಣ್ಣ ಕೊಟ್ಟಿರ್ತಾರೆ. ಭೀಮಾ ನಮೋ ನಮೋ ವಾಯುತನೆಯನಾದ ಭೀಮದೇವನು. ನಮೋ ನಮೋ ಸ್ವಲ್ಪ ಪೊಲೀಸರ ಕೇಸ್ ಬರ್ಬೇಡಪ್ಪ. ಇಲ್ಲವೇನೆ ಭಾನುಮತಿ? ಅಹೋ ಭೀಮದೇವ ಭಾನುಮತಿ ಹೇಳುವೆನು ಕೇಳು. ಪೊಲೀಸರು ಅದೇನ್ ಚೆನ್ನಾಗಿ ಹೇಳು. ವಾಯುನಂದನ ಬಿಡಿಸೋ ಬಂಧನ. ಗಂಧರ್ವ ನಾಯಕ ನೆನೆಸಿಕೊಂಡ ಚಿತ್ರಸೇನನು ಅಪರಾಧಿಯೋಳು ಎನ್ನ ಪತಿ ಅಪರಾಧ ಗೈದನೆಂದು ಸೆರೆ ತೆಗೆದುಕೊಂಡು ಹೋಗಿರುವನು. ಒಳ್ಳೆ ಕೆಲಸ ಮಾಡೋಣ ಭಾನುಮತಿ. ಕರಮುಗಿದು ಬೇಡಿಕೊಳ್ಳುವನ ಪತಿಯ ಸರಿಯನ್ನು ತಿಳಿದುಕೊಂಡು ಬಾ ಭೀಮದೇವ ಮಾಡುವ ವಂದನೆಯ. ಹೇ ಜಡಮುಖಿಯಳಾದ ಭಾನುಮತಿ, ನಿನ್ನ ಬುದ್ಧಿಗೆ ನಾನೇ ನಿನ್ನ ಗಂಡನ ವೈರಿ, ನಿನ್ನ ಗಂಡನಿಗೆ ವೈರಿಯೋ ನಾನೇನ್ ಕೊಡ. ಆದರೆ ಎಚ್ಚರದಿಂದ ಮಾತನಾಡಿಸೋ. ಎನ್ನ ಗಂಡ ನನ್ನ ಸೆರೆಯನ್ನು ಬಿಡಿಸುವಂತ ಇಂಥ ಬಡಿವಾರದ ಮಾತುಗಳನ್ನು ಎನ್ನ ಮುಂದಾಡಿದಿರ. ಎನ್ನ ಮನಸ್ಸು ಬಡದು ನೋಡು ಭಾನುಮತಿ. ಈ ತರದ ಸಭೆಯಲ್ಲಿ ನಿನ್ನ ಮರ್ಯಾದೆ ಕಳೆದುಕೊಳ್ಳುವುದು ತರವಲ್ಲ. ನಿನ್ನ ಗಂಡನನ್ನು ಬಿಡಿಸಲು ಇಲ್ಲಿ ದಾರು ಇಲ್ಲ. ಸುಮ್ಮನೆ ಆಚೆಗೆ ನಡೆಯ ಅದು ಮುಖ್ಯ. ವೈದ್ಯನಾದ ಅರ್ಜುನ, ನನಗೊಂದು ಕಷ್ಟ ಬಂದಿರುವುದು, ಆ ಕಷ್ಟವನ್ನು ಪರಿಹರಿಸುವೆಯ? ಕೇಳುವೆನು ಕೇಳು. ಪಾಂಡವ
ಅಪರಾಧ ಗೈದನೆಂದು ಸೆರೆ ಪಡೆದುಕೊಂಡು ಹೋಗಿದ್ದನು. ಹೇಗಾದರೂ ಮಾಡಿ ಪತಿಯ ಸೆರೆಯನ್ನು ಬಿಡಿಸಿಕೊಂಡು ಬಾ ಕಂಡೆಯ ಮೈದನಾದ ಅರ್ಜುನೇ. ನಿನ್ನ ಗಂಡನ ಮಾಡುವ ದುರಳತನವನ್ನು ನೋಡಿದರೆ ಯಾರು ಕೇಳುವರ? ಮಾ ಭಾನುಮತಿ ದೈತ್ಯವನವಾದ ಬೀಗ ಮುದ್ರೆಯನ್ನು ಮುರಿದು ತರಬರತು ಪಾನವಂ ಕಿತ್ತೆ ತರಗಳನ್ನು ಮುರಿದು ಪುಷ್ಪಗಳನ್ನು ಮುರಿದು ಹೀಗೆ ಮಾಡಿ ಮುಗಿದಿರುವಂತೆ ನಿನ್ನ ಗಂಡನ ಧೈರ್ಯವು ಎಂದು ಹೇಳಲೆ ಚಾರನ್ನು ಬಂದು ಕೇಳಿದರೆ ಅವನ ಪರಿಪರಿಯಿಂದ ಭಂಗಗಳಿದ್ದನಂತೆ. ನಿನ್ನ ಗಂಡನ ಭಯಕ್ಕೆ ಅದರಿತ್ತು ನಾವುಗಳು ನಮ್ಮ ಹಣ್ಣನ ಆಜ್ಞೆಯಲ್ಲಿ ಸಿಲುಕಿರುವು. ದಾರು ಮಾಡೋದಕ್ಕೆ ಕಾರ್ಯದೇನಿರುವುದಮ್ಮ ಭಾನುಮತಿ ಕೆಟ್ಟ ಸೌರಮತೆ. ಅಹೋ ಮಾವಯ್ಯ, ಮಾವಯ್ಯ, ಇದುವರೆಗೂ ಯಾರು ವಿಚಾರವನ್ನು ತಿಳಿಸಿದರೆ ಒಬ್ಬರು ನನ್ನ ಕಷ್ಟಕ್ಕೆ ಸ್ಪಂದಿಸಲಿಲ್ಲ. ಮಾವಯ್ಯ, ನೀನಲ್ಲದೆ ನನಗೆ ಮತ್ತಾರಬೇಕು. ಹೇಗಾದರೂ ಮಾಡಿ ನೀನೇ ಬಿಡಿಸಿಕೊಂಡು ಬಾ ಮಾವ. ಅಲ್ಲಿವರೆಗೂ ಬಿಡಲಾರನೆ ನಾನು ನಿನ್ನ ಪಾದವ. ಗಂಧರ್ವರು ನಿನ್ನ ಪತಿಯನ್ನು ಸೆರೆ ಹಿಡಿದು ಬೈದಿರುವರೆಂದು ಕಂಡಿಕೊಳ್ಳಲಿ ಯಾರು ನಿನ್ನ ಸಂಕಟವನ್ನು ನೋಡಲಾರೆ, ನಿನ್ನ ದುಃಖವನ್ನು ಕೇಳಲಾರೆ. ಪರರ ಆಪತ್ತಿಗೆ ನೆರವಾಗದವನ ಪಾಪಿಯವನ್ನು ನೋಡಬಾರದೆಂದು ಸ್ಮೃತಿವಾಕ್ಯವುಂಟು. ಯಾವ ಗಾಯಕ್ಕೆ ಏನು ಬರುವುದೇನು? ನಿನ್ನ ಸುಂದರ ಪತಿಯಾದ ಕುರುಕುಲವನ್ನು ಬಿಡಿಸಿಕೊಂಡು ನಿನ್ನ ವಶ ಮಾಡುವೆನು. ಇದು ಇಂದಿರೇಶನ ಪಾದದ ಮೇಲೆ ಆಡೆ. ನಿನ್ನ ಗಂಡನ ನಿಮಗೆ ಬಿಡಿ ಕೊಡುವ ತನಕ ಈ ದೇಹ ಅಪರಾಧಿಗಳನ್ನು ತಡೆದುಕೊಳ್ಳುವುದಿಲ್ಲ. ಭಾನುಮತಿ ದುರ್ಯೋಧನನ ಸತಿ. ಈ ಧರ್ಮರಾಯನ ಮಾಡುವ ಉಪಕಾರಗಳನ್ನು ನೋಡಿದೆಯಾ? ಕುಟಿಲ ಘಾತಕನಾದ ಕೌರವನ ಹೆಂಡತಿ ಭಾನುಮತಿ ಬಂದ ಪ್ರತಿದಾನವನ್ನು ಕೇಳಿಕೊಂಡರೆ ಬಿಡಿಸಿಕೊಡುತ್ತೇನೆ ಅಂತ ಭಯ ಕೊಟ್ಟವನಲ್ಲ. ಇವನನ್ನ ದರೆಯನ್ನು ಬಿಡಿಸಿಕೊಡುವ ತನಕ ತಾನು ಅನ್ನೋಪರಾಧಿಗಳನ್ನು ಬಯಸುವುದಿಲ್ಲ ದಟ್ಟವಾಗಿ ವಚನ ಕೊಟ್ಟವನಲ್ಲ. ತಮ್ಮ ವಿಜಯ, ಈ ಧರ್ಮರಾಯನು ಮಾಡುವ ಉಪಕಾರ್ಯಗಳನ್ನು ನೆನೆಸಿಕೊಂಡರೆ ಎನ್ನ ಹೃದಯದ ಕೋಪ ದಟ್ಟದಲ್ಲೆನ್ನುವುದು. ಈ ಗಜ ಎನ್ನ ಧರ್ಮಾರ್ಜುನನ್ನು ಒಂದೇ ಪೆಟ್ಟಿಗೆ ಕೊಂದು ಬಿಡಲಿ. ನಮಗೆ ಕೇಡು ಮಾಡುವ ಈ ಬಂಡ ಕೌರವರನ್ನು ಈಗಲ ಕೊಂದು ಬಿಡರೆ 7 ಫಲ್ಗುಣ ಶಬರಿನ ಸಾಧನ. ಅದು ಯಾತಕ್ಕೆ ತಮ್ಮ? ಈ ಧರ್ಮ ಜನಗುಣಗಳನ್ನು ಹೊರಡಿಸಬೇಕಾದರೆ ತ್ರಿಗುಣರಹಿತನಾದ ಮಕ್ಕಳನ್ನಿಂದಲೂ ಸಾಧ್ಯವಿಲ್ಲ. ಅದು ಯಾತಕ್ಕೆ ತಮ್ಮ? ಅಹೋ ತಮ್ಮ ನಿಜ. ಸಣ್ಣವರಾದ ಈ ಪುಣ್ಯಮೂರ್ತಿಯ ಸದ್ಗುಣಗಳನ್ನು ಹೇಳಲು ಬಂದಂತೆ ಅಹೋ ಪ್ರಜ ತಮ್ಮ ವಿಜಯ, ನೀನೇನು ತಿಳಿಯದ ಆ ಜ್ಞಾನಿಯೇ ಹೇಗೆ ಬಿಡು ಮಾಡಬಾರದು ಧರ್ಮರಾಯನ ಮೇಲೆ ಇಂಥ ಕಠಿಣದ ಗುಣ. ಸಂಗ್ರಾಮರುದ್ಧಾಮನಾದ ಭೀಮಸೇನ, ಅಣ್ಣ ಯುಧಿಷ್ಠಿರ, ಎನ್ನ ನುಡಿಯನ್ನು ಕೇಳಿ ಸಂತೋಷವಂತಾಳಿ ಉಲ್ಲಾಸದಿಂದ ಬರುವುಯಾಕಮ್ಮ? ನಿನಗಷ್ಟು ವಿಧವಾದ ಸಿದ್ಧಿ ಇದ್ದರೆ ಎನ್ನ ಒಂದು ಆಗಿ ಸಂತೋಷವಂತ, ಇಲ್ಲವೇ ಎನ್ನ ಮಾತು ಕೇಳಿ ಸುಮ್ಮನೆ. ಸ್ವರ್ಗ ಲೋಕದ ಒಡೆಯನ ಮಂತ್ರಪದಿಂದ ಪುಟ್ಟಿದ ಫಲ್ಗುಣ ಆ ಕುರುಪತಿಯನ್ನು ಸೆರೆಬಿಡಿಸಿ ತಂದು ಎನ್ನ ಮುಂದೆ ನಿಲ್ಲಿಸುವ ಪರ್ಯಂತರ ಈ ದೇಹಕ್ಕೆ ಅನ್ನ ಖಾದ್ಯಗಳನ್ನು ತೆಗೆದುಕೊಳ್ಳುವುದಿಲ್ಲ. ಜಾಗೃತಿಯಿಂದ ಹೋಗಿ ಕುರುಪತಿಯನ್ನು ಬಿಡಿಸಿ ತರುವುದು ಕಿರೀಟಿ. ಈ ಜಗತ್ತಲ್ಲಿ ಯಾರು ಸಾಟಿ? ನಿನ್ನ ಇಷ್ಟದಂತೆ ಆದರೆ ಆಗಿಲ್ಲ.
ನಿಲ್ಲ ನಿಲ್ಲ ಎಲ್ಲಿಗೆ ಹೋಗುವೆ ಅಲ್ಲೇ ನಿಲ್ಲ ನಿಲ್ಲ ನಿಲ್ಲದಿದ್ದರೆ ಏನು ಮಾಡಲೇ ಬಂಡ ವಂಶ ಗೆದ್ದ ವೀರ ಭದ್ರಫಲಕತ್ರಿತನಾಥ ಗುರುವಲ್ಲವನ ಕರ ಚರಣವ ಬಂಧಿಸಿ ಭದ್ರವಾಗಿ ಮುದ್ರಿಸಿ ಕಷ್ಟ ಕಳದಂತೆ ಎಲ್ಲಿಗೆ ಹೋಗುವೆ ಮೂರ್ಖನೇ ನೋಡು ಈಶ್ವರ ಮನೆ ಒಕ್ಕರು ಧ್ರುವನಿಗಿಂತ ಮೇಲಿದ್ದರು ಬ್ರಹ್ಮನ ಸಮ್ಮುಖದಲ್ಲಿದ್ದರು ನಿನ್ನ ಬಿಡುವುದಿಲ್ಲ ಅಭಿಲಾಷಕ್ಕಿಲೆ ಬಂಡ ನಿನ್ನ ಬಿಡುವುದಿಲ್ಲ ಮುರ್ಖ ಮಾಡಲಿ ಬಲಿದಯನ ಈ ಸಾರಥಿ ಈ ದುರ್ಮಾರ್ಗನ ಧಾರಾದಿತು ಗರ್ಭವತಿ ಹದಮತ್ತು ರೂಪತಿಯನ್ನು ಪಿಡಿದ ಇವ ಕಾಲದಲ್ಲಿ ಮಧ್ಯ ಮಾರ್ಗದಲ್ಲಿ ಬಂದ ಅಡ್ಡವಾಗಿ ನಿಂತ ಗಡ್ಡಾರಟಿ ಬಡಿಯ ಈ ಜಗಮತ ತಿರುಗು ನಡೆಯ ಎಲ್ಲ ಈ ನರವೇ ಈ ಸ್ಥೂಲ ಸೂಕ್ಷ್ಮ ವಿಚಾರವನ್ನು ತಿಳಿಯದೆ ಹುಚ್ಚು ನಾಯಿಯಂತ ಎಚ್ಚರ ತಪ್ಪಿ ಮಗಳೆಯ ಆಟವಾಗಿ ಮಾತನಾಡಲೇ ಈ ಬಂಡ ಕಡು ರೋಷದಿಂದ ಕೂಡಿ ಮೀಸೆಯ ತೀಡುತ್ತಾ ಎನ್ನ ಮಾರ್ಗದ ತಡೆದು ಕಟ್ಟ ಬಂದೇದಟ್ಟ ಒಳ್ಳೆಯದ ಈ ಕುಲ್ಲ ಎನ್ನ ಹಲ್ಲುಗಳ ಮರುವುದಕ್ಕೆ ನಿಮ್ಮ ಮನೆಯಲ್ಲಿ ತಡತನ ಮಾಡುವುದಾದವ ಅಥವಾ ನಿಮ್ಮ ದಟ್ಟಪ್ಪನಲ್ಲಿ ಬಟ್ಟೆ ಸಾಲ ತಂದು ರೇಗ ಮಾಡು ದಾರಿಯ ಬಿಡುಗಾಡ ಬಂಡ ಗಂಧರ್ವ ಗಂಡ ಗಂಡ ಗಂಡುಗಲಿ ಗಾಂಡಿವೆ ಮಧ್ಯಮ ಪಾಂಡವ ಗಂಡುಗಲಿ ಗಾಂಡಿವೆ ಎಂಬ ಅರಿವಿಲ್ಲದೆ ಮಾತನಾಡಲಿ ಮಾತಾಡಲೇ ಗಂಡ ಯಾರಾದ್ರೂ ಕೇಳಿದೆಯಾ ಕಳ್ಳ ಒಳ್ಳೆ ಮಾತಿನಿಂದ ಈ ಕುರುವಲ್ಲವನ ಸೆರೆಯನ್ನೆಟ್ಟರೆ ದಾರಿಯನ್ನು ಬಿಡುವನ ಸುಟ್ಟು ಸೂರು ಮಾಡಿಬಿಡೋಣ ಮಾತುಗಳನ್ನಾಡಿ ಎನ್ನ ಭಯಪಡಿಸಿದರೆ ನಿನ್ನ ಪೌರುಷಕ್ಕೆ ಎಲ್ಲಷ್ಟು ನಾವು ಎದುರುವರಲ್ಲ ಈ ಮೂರ್ಖ ನನ್ನ ಭಯಕ್ಕೆ ಎದುರು ಈ ಕುರುಪತಿ ಎಂಬ ಕಳ್ಳನನ್ನು ಬಿಡುದಿಲ್ಲ ಕಣ್ಣಿಯ ಕಿರಿಕಿಯ ಬೀದಿಯರಿಗೆ ಸಾಟಿಯೇ ಈ ಮೂರ್ಖ ಇಷ್ಟು ಒಳ್ಳೆಯ ಕ್ರಮಕ್ಕೆ ಬೆದರುವನೇ ಈ ಮೂರ್ಖ ಬಗೆದ ಹಾಲೆಯ ನಗುವುದೇ ನನ್ನ ತನ್ನ ಬಗ್ಗೆ ಜನ ಅಲ್ಲಾಡಿಸಿದ್ರೆ ಗಾಳಿ ಬರುವುದೇ ಈ ಬಂಡ ನಿನ್ನಂತ ಮಧ್ಯಾಹ್ನವನ್ನು ಈ ಗಂಧರ್ವ ಲೋಕವನ್ನು ಸುಡುವುದ ನೋಡ ಋತ ಕೈಲಾಗದ ಮಾತನಾಡಬೇಡ ಕಂಡ ಗರ್ವವನ್ನು ಕರಗಿಸಿ ಪೀಕದ ಟೆಂಕೆಯನ್ನು ಸಡಿಲಿಸಿ ಈ ಗುರುಪತಿಯ ಸೆರೆಯನ್ನು ಬಿಡಿಸಿಕೊಂಡು ಧರ್ಮರಾಜನಲ್ಲಿಗೆ ಒಯ್ಯದಿದ್ದರೆ ನಾನು ಪಾರ್ಥನೆ ಪಾಂಡಪುತ್ರನೇ ಕಳ್ಳ ಅದಮ್ಮ ನನ್ನ ಕುರಿಮರಿಯನ್ನು ಕೊಲ್ಲುವುದಕ್ಕೆ ಈ ಸರಳ ಮಾಡುವುದಕ್ಕೆ ನಿನ್ನಂತ ಅಧಮನ ತಂಗಡ ಯುದ್ಧವನ್ನು ಮಾಡುವುದಕ್ಕೆ ಈ ದೊಡ್ಡ ಬಲವಂತರ ಬಲವಂತರ ಬರಬೇಕಲೇ ಬಂಡ ಚೋರ ವಿಚಾರ ಇಲ್ಲದೆ ಮಾತನಾಡುವಿಯ ಪಾಮರ ಬಲಿರಯ್ಯನ ಗಾಂಡಿವಿ ಎಂಬ ಬಂಡ ಈ ಹೆಸರು ನಿನಗೆ ಕಂಡ ನೀನು ಗಂಡು ಕಲೆಯಾದರೆ ಕುರುಮಂಡಲೇಶ್ವರ ಸಭಾ ಮಂದಿರ ನಿನ್ನ ಎಂಟಕ್ಕೆ ಸೀರೆಯನ್ನು ಗಂಡು ಕಲೆ ವಿಶ್ವಾಸನ ಕಂಡ ಹಾಗೆ ಹೇಳಿದ ಎಂಟಕ್ಕೆ ಸೀರೆಯನ್ನು ಬಂಡಾಟ ಮಾಡುವಾಗ ಎಂಡಕ್ಕೆ ಸೀರೆಯನ್ನು ಹೇಳುದು ಕಂಡ ಹಾಗೆ ಹೇಳಿದು ಬಂಡು ಮಾಡುತ್ತಿರುವಾಗ ದ್ರೌಪದಿ
ಮಗನಾದರೆ ನಿನ್ನ ಹೆಂಡತಿಯನ್ನು ಯಾತಕ್ಕೆ ಕಾಪಾಡಲಿಲ್ಲ? ನೋಡ್ತಾ 3 ಲೋಕಕ್ಕೆ ಗಂಡನೆಂದು ಕಾಲು ಗಂಡೆಂದು ಸಾರ್ಥಕವಾಗಿಲ್ಲ. ಆಗಿಲ್ಲದ ಪೌಷವೀಗಲಿಂದ ಬಂತು ಮೂರ್ಖ ತಕ್ಕ ಬಂಡ ಗಂಧರ್ವ ಜಾಗೃತಿಯಿಂದ ಇದ್ದಕ್ಕೆ ನಿನ್ನೆಲ್ಲ ಪ್ರಶ್ನೆ ಪರಮ ಅಜಾಗ್ರತೆ ಬಂದ ಸಾರಥಿ ಈ ಪಾಪನ ಕೂಟವಾರ ಯಾತಕ್ಕೆ ಅಪ್ಪ ಅರ್ಜುನ ಗಂಧರ್ವಪತಿ ಐವರ ಹೆಂಡತಿಯಾದ ದ್ರೌಪದಿಯ ಪಾದ ಉಂಗಷ್ಟದಿಂದ ಶೋಕಿಸಿದರೆ ಕಟ್ಟು ಬೆಚ್ಚಲೆಂದು ಅಭಿಮಂತ್ರಿಸಿರುವನು. ನಾನು ಇನ್ನು ಹೋಗು ಬರು ನನಗೆ ಅಪ್ಪನ ಕೂಡ ಪಾರ್ಥ ದುರದರ ಪ್ರಿಯ ಸಮರ್ಥ ಜಾಗ್ರತೆ ಹೋಗಿ ಬರಲು ಚಿತ್ರಸೇನ ಬಲಿರಗಲ ಸಾರಥಿ ನಮ್ಮ ಹರಮನಕ್ಕೆ ಚೂಟಿಯಿಂದ ರಥಮ ಬಿಡುವಂತನಾಗಲ ಸಾರಥಿ ಇದು ಸಂಕಲ್ಪದಲ್ಲಿ ಅಣ್ಣ ಧರ್ಮನಂದನ ತಮ್ಮ ಆಜ್ಞೆ ಪ್ರಕಾರ ಅಣ್ಣ ಧರ್ಮನಂದನ ತಮ್ಮ ಆಜ್ಞೆ ಪ್ರಕಾರ ಗಂಧರ್ವರ ರಾಜ್ಯದಿಂದ ಕಟ್ಟಲ್ಪಟ್ಟ ಈ ತಿರುಪತಿಯನ್ನು ತಂದು ನಿನ್ನ ಪಾದಪುಂಡರಿಗೆ ತಂದು ಕರೆಯುವ ಗಂಧರ್ವರಿಂದ ಕಟ್ಟಲ್ಪಟ್ಟ ಚಂಡಿ ಗಂಟು ಪ್ರತಿವರ್ತ ಪಾದ ಉನ್ನಿಷ್ಟದಿಂದ ಸಾಗಿಸಿದರೆ ಬಿಡುವುದೆಂದು ಹೇಳಿದರು. ಇದಕ್ಕೆ ಆಲೋಚನೆಯನ್ನು ಧರ್ಮನಂದನ ಮಾಡುವ ನಿನಗೆ ವಂದನ. ಪತಿ ಮಡಿಯಲು ಆದ ದ್ರೌಪದಿ ನಿನ್ನ ಬುದ್ಧಿಗೆ ನಾನೇನು ಹೇಳಲೆ ಇದೇ ಧರ್ಮಾರ್ಜುನ ಆಜ್ಞೆಗೆ ಪ್ರತಿ ಉತ್ತರವಂಟ ಇದೇ ಒಂದು ಸಮಯ ದುಷ್ಟನಾದ ದುರ್ಯೋಧನನ್ನ ನೆಲದ ಮೇಲೆ ಬಿದ್ದಿರುವನು ಇವನನ್ನ ಎಡಗಾಲಿನಲ್ಲಿ ಒದ್ದು ನಿನ್ನ ಸಿಟ್ಟನ್ನು ತೀರಿಸಿಕೊಂಡು ಸಂತೋಷವಾಗು ಕಾಂತ ಗುರುವಿಗೆ ನಾವು ನನ್ನಿಂದ ಈ ಅರಣ್ಯವಾಸದಲ್ಲಿ ಬಲು ಬಳಲಿದ್ದೀರಿ, ಬಲು ಬಲಿಯಿಂದ ಬಂದಿರಿ. ನಾಳೆಗೆ 12 ವರ್ಷವು ತುಂಬಿದವು. ನಾವು ಅಜ್ಞಾತವಾಸಕ್ಕೆ ಹೋಗಬೇಕು. ಇದಕ್ಕೆ ಏನು ಎಚ್ಚರ ಹೇಳಿರಿ ಸಹೋದರರೇ ಭೀಮಾರ್ಜುನ. ಆಹೋ ಅಣ್ಣ ಧರ್ಮನಂದನ, ಭೀಮಸೇನ, ನೀನು ನಮಗೆ ಹೇಳಿದ್ದಣಿಯಕ್ಕಿಂತ ಮುಖ್ಯವಾಗಿ ನಿನ್ನ ಆಜ್ಞೆ ಕಣ್ಣಿನ ಸಿಲುಕಿರುವವ. ನಾವು ಎಷ್ಟು ಬಲಟ್ಟರಾದರೇನು ನೀನು ಯಾವಾಗ ಜೋಜನ್ನಾಡಿದವಾಗ ನಮಗೆ ಕಷ್ಟ ಎಂಬುದ ಎಡಗಟ್ಟಿತು ಕಂಡಿಯ ಧರ್ಮನಂದನ. ಅಹೋ ಧ್ವಜ, ಅದೇನ್ ಚೆನ್ನಾಗಿ ಹೇಳ ಧ್ವಜ.
ಅಹೋ ಅಗ್ರಜ, ಇದು ಒಂದು ವರ್ಷವೂ ನಾವು ಅಜ್ಞಾತವಾಸವು ಕಾಲ ಕಳೆದರೆ ನಮ್ಮ ರಾಜ್ಯವನ್ನು ಶ್ರೀಕೃಷ್ಣನ ಕಡೆಯಿಂದ ಆ ಕುರುಪತಿಯ ಕಡೆಯಿಂದ ಶ್ರೀಕೃಷ್ಣನು ವಿಭಾಗ ಮಾಡಿಕೊಂಡರು. ಇಲ್ಲವಾಯಿತೆ ನಮ್ಮ ಪರಿಣಾಮ ಬಿಟ್ಟಂತೆ ನಡೆಯಲಿ ಸಹಜಾತರೆ ಎನ್ನ ಅನುಜ. ಅಗ್ರಜ, ಅನುಜ, ಒಂದು ಗುಪ್ತವಾದ ಪಟ್ಟಣ ಉಂಟು. ಅದು ಯಾವುದಂದ್ರೆ ನೋಡು, ಮಚ್ಚನಗರ ಪಟ್ಟಣ ಉಂಟು. ಅಗ್ರಜ, ಅನುಜ, ವಿರಾಟನೆಂಬ ಭೂಪಾಲನು ಸತ್ಯನಿಧಿಯಿಂದ ಪರಿಪಾಲಿಸುತ್ತಿರುವನ. ವಿರಾಟನ ಬಾಮೈದನೆಂಬ ಕೀಚಕನೆಂಬುವನು ಮಹಾಶೂರನ. ಕೀಚಕನ ಬಲದಿಂದ ವಿರಾಟನ ದುರ್ಯೋಧನಿಗೆ ಕಪ್ಪವಂಕುಡದೆ ದೃಢಬಲಾಢ್ಯದಿಂದ ಪರಿಪಾಲಿಸುತ್ತಿರುವನ. ರಾಜಧಾನಿಯಲ್ಲಿ ನಮ್ಮ ರೂಪಗಳನ್ನು ಅಡಗಿಸಿಕೊಂಡು ಸುಮ್ಮನೆ ಇರಬೇಕು ಕಂಡಿಯಾ ಧರ್ಮಾನಂದನ? ಅನ್ನ ವಿಜಿಷ್ಠರ ಉಪೋದರ, ನಿನ್ನ ಗದೆಯನ್ನು ಇಲ್ಲಿ ಕೊಡು. ತೆಗೆದುಕೋ ಅಗ್ರಜ. ಇನ್ನು ಬನ್ನಿ ಮಹಾಕಾಳಿ ಲಕ್ಷ್ಮಿ ಧರ್ಮದೇವತೆ, ಇಗೋ ನಿನ್ನ ಪಾದ ಸನ್ನಿಧಿಗೆ ಬಂದು ಹರಿಕೆ ಮಾಡಿಕೊಳ್ಳುವುದೇನೆಂದರೆ ಈ ಅಜ್ಞಾತವಾಸಗಳು ನಮಗೆ ಯಾವ ರೀತಿ ಎಡರು ತೊಡರು ಬರದಂತೆ ಕಾಪಾಡಿಕೊಂಡು ಹೋಗಬೇಕು. ಬಿಲ್ಲುಗಾಲಂಗಳು ನಿಮ್ಮ ವಶ ಮಾಡಿದವು. ಅರ್ಜುನನಿಗೆ ಮಾತ್ರ ವಶವಾಗಲಿ, ವಾಯುಸುತ ಭೀಮಸೇನಿಗೆ ವಶವಾಗಬಾರದು. ಪಂಚಭೂತಗಳ ಸಾಕ್ಷಿ ಅಷ್ಟ ದಿಕ್ಪಾಲಕರ ಸಾಕ್ಷಿ. ಶಿವನರನುತ ಭೀಮಸೇನನು ಬಂದ ಕಾಲಕ್ಕೆ ವಶವಾಗವಾಗದ್ದು ಬೇಡಿಕೊಂಬುವ ತಾಯಿ ಸೌಖ್ಯಪ್ರದಾಯಿ. ಬಳಿರಲು ಸಾರದೆ ಈ ಧರ್ಮರ್ಜನ ಹಾಡಿದ ವಜ್ರಾಚರವು ಕೇಳಿದೆಯಾ? ಧರ್ಮ ಭೂಪತಿ ಏನು ಮಾತನಾಡಿದೆ? ಒಬ್ಬನಿಗೆ ವಶವಾಗಬೇಕೆಂದು ಹೇಳಿದೆಯಲ್ಲ, ನಾನೇನು ನಿಮ್ಮ ಪಾಲಿಗೆ ಗೌರವನಾಗದೆ ಹೇಗೆ? ಪ್ರೀತಿಯಿಂದ ನಿಮ್ಮನ್ನು ನಂಬಿದರೆ ಇಂಥ ನುಡಿಯನ್ನ ಆಡಬಹುದೇ? ಅಥವಾ ನಾನೇ ನಿಮ್ಮ ಮಾತನ್ನು ಕುಳಿತರೆ ಯಾವ ದೇವತೆಗಳಾಗಲಿ ಏನು ಮಾಡೋದು? ಅಹೋ ಧರ್ಮಜ, ಈ ಕಮ್ಮಜ್ಞಾನ ದಾಟಿದೆ ದಾಟಿದೆ ದಾಟಿದೆ. ಸಾರಥಿಯೇ, ಈ ವೃಕ್ಷದಲ್ಲಿರುವ ಆಯ್ದು ಧರ್ಮ ಈ ವೃಕ್ಷದಲ್ಲಿ ಈ ಗದೆಯನ್ನು ತೆಗೆದುಕೊಂಡು ಹಸ್ತಿನಾವತವಾಗಿ ಗುರುಕುಲ ವಂಶವನ್ನು ನಾಶ ಮಾಡಿ ಬರೋಣ. ಅಹೋ ಗಜ, ಹಿಂದಕ್ಕೆ
ನನ್ನ ಅರಗಿನ ಮನೆಯಲ್ಲಿ ಬೆಂಕಿ ಹಚ್ಚಿದ ಕಾಲದಲ್ಲೇ ಎನ್ನ ಭುಜಬಲದ ಶಾಸ್ತ್ರದಿಂದ ನಿಮ್ಮೆಲ್ಲರನ್ನ ಕಡೆಗೆ ತಂದವನು ನಾನು ಅಥವಾ ಅಗ್ರಜ ಹಿಂದಕ್ಕೆ ಅರಣ್ಯದಲ್ಲಿ ದ್ರೌಪದಿನ ಕಷ್ಟಪಡಿಸಿದ ದುಷ್ಟ ಸಂಜಯವನನ್ನ ನಮ್ಮ ರಥದ ಮುಂಭಾಗದ ಕಂಬಕ್ಕೆ ಕಟ್ಟಿದ್ದಾನು ನಾನು ಅಥವಾ ಅರ್ಜುನ ಅಗ್ರಜ ವನಿತಾ ಮಣಿಗಳಾದ ದ್ರೌಪದಿಗೆ ಪುಷ್ಪಮಾಲೆಯನ್ನು ತರುವ ಕಾಲದಲ್ಲೇ ಜಟಾಸುರನನ್ನು ಕೊಂದವನ ನಾನು ಅಥವಾ ಈ ಕಿರೀಟಿಯ ಅಣ್ಣಯ್ಯ ಈ ವೃಕ್ಷದಲ್ಲಿರುವ ಆಯುಧಗಳು ಪಾರ್ಥನಿಗೆ ಕೊಟ್ಟು ನನಗೆ ಕೊಡಬೇಡ ಎನ್ನಲ ಕಾರಣವೇನು ಅಗ್ರಜ ಮರವನ್ನು ಬುಡ ಮೇಲೆ ಮಾಡಿ ಕಿತ್ತಿ ದೊಡ್ಡದಾದ ಗಂಡ ಮೇಲೆ ಗಸಗಸನ ಗಂಧವನ್ನು ತೆಗೆದೆ ಎನ್ನ ಅಂಗಂಗಳ ಕೆಲೆ ಹೇಗೆ ಅಹೋ ಅಗ್ರಜ ಹಬ್ಬರಸುವ ಈರ ಬೊಬ್ಬೆಯ ಇಟ್ಟ ಅಷ್ಟದಿಕ್ಪಾಲಕರ ಲಕ್ಷ್ಯವಿಲ್ಲದೆ ಈ ವ್ರತವನ್ನು ಇಟ್ಟೇನೆ ಎನ್ನ ಕರವನ್ನ ಬಿಡುವ ಧೀರರಿದ್ದರ ಬರ ಹೇಳ ಅಣ್ಣ ರಾಜಾಧಿಕಣ್ಣ ಲಂಚ ತಿಂದವರು ಲಂಚತ್ರ ಈ ಲಂಚ ಬೇಡವರು ಬೀದಿನ ಈ ಲಂಚ ಕೊಟ್ಟು ಕೊಟ್ಟು ಬಿಡವರು ಈ ಬಡಜನರು ಬಾಯಿ ಬಾಯಿ ಬಳ್ಳಾರಿ ಬದನೆಕಾಯಿ ಗುಡ್ಡಿನ ಕುಂಬಳಕಾಯಿ ಕಾರಕಾಯಿ ನೆಲ್ಲಾಪುರ ನೆಲ್ಲೆಕಾಯಿ ಕೂರ್ಲಿಗೆ ಉಡ್ಚೆಕಾಯಿ ನಾನು ಈ ವೇಷಕ್ಕೆ ಹೊಡೆದಿರುವನು ಸ್ವರ್ಣಗೊಂಡ ತೆಂಗಿನಕಾಯಿ ದೊಡ್ಡದೊಂದು ಕುಂಬಳಕಾಯಿ ದೇವ ಬಿಸ ಪುಟ್ಟ ಕಲ್ಲದ ವಾಸ ನಾನು ಸಂಸಾರದ ದಾಸ ಆ ಮೂಲೆಯಲ್ಲಿ ಕುಂತುಕೊಂಡಿರುವ ನೋಡು ನಮ್ಮ ಸ್ವಾಗರ ಮಾವನೆಂಬ ಅರಸ ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮತ ನಡೆಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮ ಅಂಕಿತ ನಮ್ಮ ನಾಮಾಂಕಿತ ಬೇಕೆಂದರೆ ಅದೇನು ದೇವ ಚಂದ ಚಂದ
ಎಲ್ಲರ ತನ್ನ ಪ್ರಕಾರ ಓಂಕಾರ ಸಿಂಹನಿಗೆ ಹಾಗಾದ ಒಂದನ್ನು ಸಲಮಟ್ಟಿಗರ ಆಟಗಳ ಬಿಡುವ ಎಲ್ಲರ ಬಿಡುವ ಎಲ್ಲರ ಎಡಪಲದ ಕುಟುಂಬ ತೀಡುತ್ತನೆಂದು ಮಾತ್ರದ ಬದಲಿಗೆ ಚಪ್ಪನ್ನಾರು ದೇಶ ಪದರ ಬರೆದಟ್ಟು ತಪ್ಪನೆಯ ಸಭಾಮಧ್ಯಕ್ಕೆ ಬಂದ ಕಾರಣವೇನು ರಾಜ ಹೈಕೋಟಿ ತೇಜ ಕೃಷ್ಣದೇವಿ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನಿದೆಯಾ ಅವನು ದೇವ ಒಂದಿರುವ ಕೀರ್ತಿ ಮಿಗಿಲನ್ನು ಕೊನೆಯನ್ನ ಭಾರತದ ವಿರಾಟದ ಸಭೆಯ ಎಳ್ಳು ಚಾತರ ಪದವಿಲ್ಲಿದ್ದ ರಾಜ್ಯ ಕಾರ್ಯಗಳನ್ನು ನೆರವೇರಿಸಿ ಎಲ್ಲ ಸಾರಥಿ ಇದು ಒಮ್ಮೆ ಇವತ್ತಿನ ದಿವಸ ಎಲ್ಲ ಅಕ್ಕರಾದ ಸುಭಿಷ್ಠಿಯ ಅರಮನೆಗೆ ಹೋಗುವ ಕಾರಣ ಬರುವಂತೆ ಕಂಡೆ ಸಾರಥಿ ನಮ್ಮಕ್ಕನ ಆದರೂ ಚಿಂತೆ ಇಲ್ಲ. ನಿಮ್ಮ ತಮ್ಮನಾದ ವೀರ ಕೀಚಿತ ಮಹಾರಾಜನ ನಿಂತಿರುವುದು ಎಲ್ಲ ಅಕ್ಕಗಳಾದ ಸುಮಿಶ್ರೇಣು ಕಂಡೆ ಚಾರದೆ ನಮೋ ನಮೋತ್ತರ ನೀನು ನಿಮ್ಮ ತಮ್ಮಂದಿರು ನಿಮ್ಮ ಪರಿವಾರ ನಿಮ್ಮ ಪುತ್ರನ ಪುತ್ರನು ನಿಮ್ಮ ಪುತ್ರಿಯಾಳದ ಪುತ್ರಿಯೇ ಮತ್ತು ಭಾವನಾದ ರಾತದ ಬದಿಯ ಇದು ಅಲ್ಲದೆ ನಿಮ್ಮ ಪರಿವಾರದ ಕ್ಷೇಮದಿಂದ ಹಿರಿಯರ ಮಾಸ್ಕಯ ಹಾಗಾದ್ರೆ ನಮ್ಮ ಪ್ರಜಾ ಪರಿವಾರವೆಲ್ಲ ಸೌಖ್ಯದಿಂದ ಇರುವರು. ಹೌದು ನಾಗದೆ ತಮ್ಮನಾದ ಕೀಚಕನೇ ಅಕ್ಕಯ್ಯರ ಸುಧಿಸ್ತಿದ್ದೇವೆ ಹೇಳುವೆನು ಕೇಳು. ಚೆನ್ನಾಗಿ ಅಕ್ಕಯ್ಯ
ತಮ್ಮನಾದ ಕೀಚಕನೇ, ನೀನು ಮತ್ತು ನಿನ್ನ 100 ಜನ ತಮ್ಮಂದಿರು ಕ್ಷೇಮದಿಂದಿರುವನೇನಪ್ಪ ಕೀಚಕಾಗ್ರಣಿ ಭೀಮಣಿ. ಅಗೋ ತಮ್ಮಯ್ಯ, ನಾವು ನಮ್ಮ ತಮ್ಮಂದಿರು ನಮ್ಮ ಪದವರನ್ನು ನಿನ್ನ ಪಾದಕ್ಕೆ ಅಂತ ಕರೆದು ಅತಿ ಅಗೋ ತಮ್ಮಯ್ಯ, ನಿನ್ನ ಮಾರ್ಗದರ್ಶನವಿಲ್ಲವೆಂದು ಬಹಳ ದಿನವಾಯಿತು. ಆದ ಕಾರಣ ಬಂದಿರುವೆನು. ಬಿಸಿಲಿನ ತಾಪಕ್ಕೆ ಎನ್ನ ದೇಹವನ್ನು ಪ್ರಾಯಸಗೊಂಡಿರುವುದು. ಸ್ವಲ್ಪ ಜಲವನ್ನು ತರಿಸಿಕೊಡಲ್ಲ. ನಿನ್ನ ಬಾಯಾರೆ ಬಂದಿರುವೆಯ ಹೌದಕ್ಕಯ್ಯ, ಜಲವನ್ನು ತರಿಸಿಕೊಡುವ ಎಂದು ಕೇಳಿದೆಯಾ? ಹೌದಾಗ್ತದೆ. ತರಿಸಿಕೊಡುವೆನು ತಮ್ಮಯ್ಯ. ನಿನ್ನೆಷ್ಟೇ ಹೊತ್ತಾಗುತ್ತೆ. ಎನ್ನ ತಮ್ಮನಾದ ಕೀಚಕನು ಬಿಸಿಲಿನಿಂದ ಬಾಯಾರೆ ಬಂದಿರುವನು. ಸ್ವಲ್ಪ ಅವನಿಗೆ ಜಲವನ್ನು ತೆಗೆದುಕೊಂಡು ಬಾರಿ ಅಮ್ಮಯ್ಯ. ತೆಗೆದುಕೊಂಡು ಬಂದಿರಲು ತಮ್ಮಯ್ಯ, ಅವನಿಗೆ ಏನು ಹೇಳಿಲ್ಲ, ಎಗರಾಡುವೆ ಇಲ್ಲ. ತಮ್ಮನಾದ ಕೀಚಕನೇ, ಬಿಸಿಲಿನಿಂದ ಬಾಯಾರೆ ಬಂದಿರುವೆನೆಂದು ಹೇಳಿದೆ. ಹೌದಕ್ಕಯ್ಯ, ಜಲವನ್ನು ತರಿಸಿಕೊಡು ಎಂದು ಹೇಳಿದೆ. ಹೌದಾಗ್ತದೆ. ಈಗ ಜಲವನ್ನು ತರಿಸಿರುವೆನು, ಈಗ ಹೋಗಿ ತೆಗೆದುಕೋ. ಚಂದ್ರನಲ್ಲಿ ಸಹ ಕಳಂಕ ಉಂಟು. ಇವಳ ಮತದಲ್ಲಿ ಕಳಂಕವಿಲ್ಲವೇ ಭಾರತ? ಏನು ಚಂದವೋ, ಏನು ಮುಖವೋ, ಏನು ಚಕ್ರವೋ, ಏನು ತಾಮರ ಮಲ್ಲಿಗೆ ನಿನ್ನ ಅಪದ ಈ ತೆರಳು ಮಣಿಕು ಚಾಕು ಕೊಡೋ. ಅಹೋ ತಮ್ಮಯ್ಯ, ನಿನ್ನ ಮುಂಭಾಗದಲ್ಲಿ ನಿಂತಿರುವ ಸದಜನರು ಮಧ್ಯಪ್ರದೇಶದಲ್ಲಿ ನಕ್ಷತ್ರ ಮಂಡಲದಲ್ಲೋ ಇನ್ನೆಂದು ಮಿಂಚಿನಂತೆ ಸುಂದರ ತಲೆಯನ್ನು ನಿಂತಿರುವ ಈ ಸಾಲಿಯ ಸುಂದರತೆಯನ್ನು ಭಾಗಿರುವ ಜಾಗ್ರತೆಯಿಂದ ಏನು ಎನ್ನ ಮನಸ್ಸನ್ನು ಸಂತಸ ಪಡಿಸಪ್ಪ ಇಷ್ಟದಲ್ಲ. ಅಹೋ ತಮ್ಮಯ್ಯ, ಇವಳನ್ನು ಯಾರೆಂದುಕೊಂಡಿರುವೆ ನೀನು? ಕೀಚಕನೇ, ಹೇಳುವುದನ್ನು ಕೇಳು ತಮ್ಮಯ್ಯ. ಕೇಳ ಕೇಳ ರಾಜಚಂದ್ರ
ಹೋಗ್ತಯ ನಮ್ಮ ಮನೆಯ ದಾಸಿ ಇವಳು ನನ್ನ ಯೋಗಕ್ಷೇಮ ವಿಚಾರಿಸುವುದು ಇವಳ ಧರ್ಮವಾದ ಕಾರಣ ಇವಳು ಇಲ್ಲಿಗೆ ಬಂದಿರುವಳು. ಅವಳ ಗೋಷ್ಠಿ ನಿನಗೇತಕ್ಕೆ ಬೇಕೋ ಕೀಚಕಾಗ್ರಣಿ ಭೀಮಣಿ. ಹೋಗ್ತಯ ನಿನ್ನ ಮೇಲಿರುವ ಬಾಲ ಸಿರಮದ ರೂಪವು ಈ ಲಾವಣ್ಯ ಸಿರಮದಿರತ್ತು ಹೋಗ್ತಯ ಈ ಸ್ತ್ರೀಯರ ಈ ಮೋಹನಿಗೆಂಬ ಕ್ಷೀರ ಚಂದ್ರಕ್ಕೆ ರಮೆ ಗಿರಿಜ ಚೈಶ್ವರ್ಯ ಮೇನಕ ತ್ರಿಲೋತ್ತಮರಮ್ಮ ಉರುವಸರು ಮಹಾರೂಪದಿಂದ ಹೇಳ್ತಾರೆ. ಅವರ ರೂಪಗಳನ್ನು ತಿಳಿಸಿ ಮೆರೆಯುವ ತಮ್ಮಯ್ಯ ಹೇಳದ ಮನಸ್ಸನ್ನ ಅಮ್ಮ ಬೇಕಂತ ಬೇಡಿಕೊಳ್ಳೋಣ. ಪರಸ್ತ್ರೀಯರನ್ನು ಈ ರೀತಿ ಮಾತನಾಡಬಾರದು. ತಮ್ಮಯ್ಯ ನಮ್ಮ ಮನೆಯ ದಾಸಿಯವಳು. ಅವರ ಏನಾದರೂ ನನ್ನ ಹೊಸ ಮಾಡುವುದಕ್ಕಯ್ಯ ತಮ್ಮಯ್ಯ ಎಂಥ ಮಾತನ್ನು ಹೇಳ್ತಿರುವೆ ನೀನು? ಮಾತನಾಡುವುದಕ್ಕಯ್ಯ ಎನ್ನ ಮಾತನ್ನು ಕೇಳದೇನು, ಕೇಳುವೇನು ನಿನ್ನಲ್ಲಿ ನಾನು. ಎನ್ನ ಮಾತನ್ನು ಕೇಳದೇನು, ಕೇಳುವೇನು ನಿನ್ನಲ್ಲಿ ನಾನು. ಒಳಗೆ ಹೋಗು ನಾರಿಯನದೆ, ಒಳಗೆ ಹೋಗು ನಾರಿಯನದೆ, ಮನೆಗೆ ಬರದಂತೆ ಮನೆಗೆ ಅಹೋ ತಮ್ಮಯ್ಯ, ನಮ್ಮ ಮನೆಯ ದಾಸಿಯಾದ ಇವಳನ್ನು ವಶ ಮಾಡಿಕೊಡು ಎಂದು ಕೇಳುವೆಯಲ್ಲ, ಇದು ನಿನಗೆ ತಕ್ಕ ನಡೆದೆಯಲ್ಲ. ತಮ್ಮಯ್ಯ, ಇವಳನ್ನು ನೀನು ಬಯಸಿದ್ದೇ ಆದರೆ ಹೊರಗೆ ಹೋಗುವ ಮಾರಿಯನ್ನ ಮನೆಗೆ ಕರೆದಂತಾಗುವುದು. ಎಂತ ಮಾತನಾಡುವುದು ಅಕ್ಕಯ್ಯ? ತಮ್ಮಯ್ಯ, ಸುಮ್ಮನೆ ಅವಳ ಮೇಲಿರುವ ಆಸೆಯನ್ನು ಬಿಟ್ಟು ಬಿಡು. ಅಂಜಾಗುಡಿ ಈ ರಂಭ ಊರ್ವಶರು ಮಹಾರೂಪದಿಂದ ಇರ್ತಾರೆ. ಹೌದು ದೇವ. ಹಬ್ಬಬ್ಬ ಅವರ ರೂಪಗಳನ್ನು ತಿಳಿಸುತ್ತೆ. ಮೆರೆಯುವ ಚಂದ್ರ ಮನೆ ಮೋಡಿಯನ್ನು ಕಂಡು ಭಲೆ ಅಹೋತ್ತಯ್ಯ, ತಮ್ಮಯ್ಯ, ನಾನು ಕೆಲವು ರತ್ನ ಕೊಡುತ್ತೇನೆ ದುರ್ಬಲ. ನೀನು ಕೊಡಬೇಕೆಂಬ ಅಂತ ಕಾರಣ ನನ್ನಲ್ಲಿ ಹುಟ್ಟಿದ್ದು ನಿಜವಾದರೆ ಈ ಹೋಗಬೇಡ. ಅಕ್ಕ ಸುದಿಷ್ಟ ಅಹೋ ತಮ್ಮಯ್ಯ, ಇದು ಒಂದು ಎಣ್ಣೆಯ ಹದೃಷ್ಟ, ನಾನು ಬಲದೃಷ್ಟ. ಇದರ ಮೇಲೆ ನಿನ್ನೆಷ್ಟ, ನಾನು ಹೇಳುವುದು ಬಹುಕಷ್ಟ. ಅಕ್ಕಯ್ಯ, ಕಾಮನೆಯ ಗಟ್ಟಾಗದನಕ್ಕೆ ಗುರಿ ಇಟ್ಟ ಮನ್ಮದ ಪುಷ್ಪಾಸ್ತ್ರವನ್ನು ಕೊಟ್ಟು ಈ ಹೃದಯದ